ಹಾಲೆಲೂಯ, ದೇವರಿಗೆ ಸ್ತೋತ್ರ. ಈಗ ಮತ್ತೊಂದು ದಿನ ನಮ್ಮ ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ, ನಾವೆಲ್ಲರೂ ಕೂಡಿ ಬರುವುದಕ್ಕಾಗಿ, ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ, ಆತನು ಕೊಟ್ಟ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸುತ್ತೇನೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆ, ಮತ್ತೊಂದು ಸಾರಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಷ್ಟು ಬೇಗನೆ ಈ ಹೊಸ ವರ್ಷದ 3ನೇ ತಿಂಗಳಿನ ಮೊದಲನೇ ವಾರಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಕೃಪೆ ನಮ್ಮನ್ನು ಕಾಪಾಡುತ್ತಾ ಇರುವುದರಿಂದ ನಮ್ಮನ್ನು ಸಜೀವವಾಗಿ ಇಟ್ಟಿದ್ದೀರಿ ದೇವರೇ. ನಿಮ್ಮ ಬರೋಣ ಯಾವಾಗೆಂದು, ನಾವು ಎತ್ತಲ್ಪಡುವುದು ಯಾವಾಗೆಂದು ನಮಗೆ ಗೊತ್ತಿಲ್ಲ, ಆದರೆ ಯಾವಾಗಲೂ ನಿಮ್ಮನ್ನು ಎದುರುಗೊಳ್ಳಲು ಸಿದ್ಧಗೊಳ್ಳುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಎಷ್ಟೋ ವಿಷಯಗಳನ್ನು ನಾವು ಕಂಡುಕೊಳ್ಳಬಲ್ಲೆವು, ಆದರೆ ಈ 2 ವಿಷಯಗಳನ್ನು ಕಂಡುಕೊಳ್ಳಲಿಕ್ಕಾಗೋದಿಲ್ಲ. ಅವು ಯಾವೆಂದರೆ, ಕರ್ತನ ಬರೋಣ ಯಾವಾಗಿದೆ ಎಂದು, ನಮ್ಮ ಎತ್ತಲ್ಪಡುವಿಕೆ ಯಾವಾಗಿದೆ ಎಂದು ಗೊತ್ತಿಲ್ಲ. ಆತನು ಯಾವಾಗ ಬರುತ್ತಾನೆಂದು ಗೊತ್ತಿಲ್ಲ. ಉದಯದಲ್ಲಿಯೋ, ಮಧ್ಯಾಹ್ನವೋ, ಸಾಯಂಕಾಲವೋ, ನಾಳೆಯೋ, ನಾಡಿದ್ದೋ, ಯಾವಾಗೆಂದು ಗೊತ್ತಿಲ್ಲ. ಆದರೆ ಬೇಗನೆ ಬರ್ತೇನೆಂದಿದ್ದಾರೆ. ಆತನು ಬಂದಾಗ ನಾವು ಸಿದ್ಧವಾಗಿಲ್ಲದಿದ್ದರೆ, ನಾವು ಮತ್ತರಾಗಿರೋದಾದ್ರೆ, ತಿಂಡಿ ತಿಂದು ಮತ್ತರಾಗಿರೋದಾದ್ರೆ, ಅಜಾಗರೂಕರಾಗಿರೋದಾದ್ರೆ, ಅಪವಿತ್ರರಾಗಿರೋದಾದ್ರೆ ನಾವು ಬಿಡಲ್ಪಡುತ್ತೇವೆ ಎಂದು ದೇವರ ವಾಕ್ಯದ ಸಾರಾಂಶವಾಗಿದೆ. ಅದಕ್ಕಾಗಿಯೇ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ಆತನ ಬರೋಣಕ್ಕಾಗಿ ಸಿದ್ಧರಾಗಿರಬೇಕೆಂದು ವಾಕ್ಯ ಹೇಳುವಂಥದ್ದಾಗಿದೆ. 2ನೇದಾಗಿ, ನಮ್ಮ ಪ್ರಾಣ ಯಾವಾಗ ಹೋಗುತ್ತೆ ಎಂದು ಯಾರಿಗೂ ಗೊತ್ತಿಲ್ಲ. ಯಾವುದೇ ಜ್ಯೋತಿಷ್ಯನಾಗಲಿ, ಯಾವುದೇ ನ್ಯೂಮರಾಲಜಿ ಆಗಿರಬಹುದು, ಯಾವ ದಿನ ನೀವು ಸಾಯ್ತೀರಿ ಎಂಬುದಾಗಿ ಒಂದು ವೇಳೆ ಅವರು ಊಹಿಸಿ ಹೇಳಬಹುದೇನೋ, ಆದರೆ ಅದು ಖಚಿತವಾಗಿಯೂ ಯಾರಿಗೂ ಗೊತ್ತಿಲ್ಲ. ಯಾವಾಗ ಏನು ಆಗುತ್ತದೆಂದು, ಯಾವಾಗ ಮರಣ ಹೊಂದುತ್ತಾರೆಂದು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ವಯಸ್ಸಲ್ಲ, ಅದು ಒಂದು ವಿಧವಾದ ಮರಣವಲ್ಲ. ಎಲ್ಲರೂ ವೃದ್ಧರಾಗಿ ಮುದುಕರಾಗುವವರೆಗೂ ಬದುಕುವುದಿಲ್ಲ. ಎಲ್ಲರಿಗೂ ಆಕ್ಸಿಡೆಂಟ್ ಆಗದೇ ಇರಬಹುದು. ಎಲ್ಲರಿಗೂ ಭಯಂಕರವಾದ ಆಕ್ಸಿಡೆಂಟ್ಸ್ಗಳು, ಇಲ್ಲವಾದರೆ ಏಡ್ಸ್ ರೋಗವಾಗಲಿ, ಅಥವಾ ಈ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಕ್ಯಾನ್ಸರ್ ಆಗಲಿ, ಇಂತಹ ರೋಗಗಳು ಬಂದು ಮಂಚ ಹಿಡಿದು ಸಾಯುವ ಪರಿಸ್ಥಿತಿ ಇಲ್ಲದೇ ಇರಬಹುದು. ಎಲ್ಲರಿಗೂ ಯುದ್ಧಕ್ಕೆ ಹೋಗಿ ಸಾಯುವಂತಹ ಅವಕಾಶ ಇಲ್ಲದೇ ಇರಬಹುದು. ಆದರೆ ಹೇಗಾದ್ರೂ ಮಾಡಿ ಇತರರಿಂದ ಕೊಲ್ಲಲ್ಪಡಬಹುದು, ಇಲ್ಲವೇ ಇನ್ನೊಂದು ವಿಧಾನದಲ್ಲಿ ನಾವು ಮರಣ ಹೊಂದಬಹುದು. ಆಕಸ್ಮಿಕವಾದ ಮರಣ ನೋಡ್ತಿದ್ದೇವಲ್ಲವೇ, ಊಹಿಸಲಾರದ ರೀತಿಯಲ್ಲಿ. ಈ ದಿನಗಳಲ್ಲಿ ಒಂದು ವಿಷಯ ನಾವು ನೆನಪಲ್ಲಿಟ್ಕೊಳ್ಬೇಕು. ದೇವರ ಮಕ್ಕಳಾಗಿ ನಾವು ಮರಣಕ್ಕೆ ಭಯಪಡುವ ಅಗತ್ಯವಿಲ್ಲ. ಕರ್ತನ ಬರೋಣ ಆಗ್ತದೆ ಎಂದು ಭಯಪಡುವ ಅಗತ್ಯವಿಲ್ಲ. ಯಾವಾಗ? ನಾವು ಸಿದ್ಧರಾಗಿರುವಾಗ. ನಾವು ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ ಪ್ರಿಯರೇ. ಯಾರಿಗೋಸ್ಕರವೋ ನಾವು ನಟಿಸುವ ಅಗತ್ಯವಿಲ್ಲ. ಮದುವೆ ಸಂಬಂಧ ನೋಡಲು ಬಂದಾಗ ಆ ದಿನ ಮಾತ್ರ ಮನೆ ಚೆನ್ನಾಗಿ ಶುಭ್ರವಾಗಿರ್ತಾರೆ, ಎಲ್ಲವನ್ನು ಚೆನ್ನಾಗಿ ಸಿದ್ಧ ಮಾಡ್ತಾರೆ, ಎಲ್ಲರೂ ಮರ್ಯಾದಸ್ಥರಾಗಿರ್ತಾರೆ, ಎಷ್ಟೋ ಚೆನ್ನಾಗಿರ್ತಾರೆ, ಎಷ್ಟೋ ಒಳ್ಳೆ ಆಹಾರ ಸಿದ್ಧಪಡಿಸ್ತಾರೆ. ಆದರೆ ಬೇರೆ ಸಮಯದಲ್ಲಿ ಮನೆ ಹೇಗಿರುತ್ತೆ ನೋಡಿ, ಒಂದು ರೀತಿ ಗೊಂದಲಮಯವಾಗಿರುತ್ತದೆ. ಯಾರಾದ್ರೂ ಮದುವೆ ಆಗಬೇಕಾದಾಗ ಮದುವೆ ಸಂಬಂಧ ನೋಡಲು ಬರ್ತೇವೆ ಎಂದು ಹೇಳದೆ ಹೋಗಿ ನೋಡಿರಿ ಅವರ ಮನೆ ವಾತಾವರಣ ಹೇಗಿರುತ್ತೆ ಎಂದು, ಅವರು ಯಾರು, ಎಂಥವರು, ಅವರ ಲೈಫ್ ಸ್ಟೈಲ್ ಎಂಥದೆಂದು ಅರ್ಥ ಆಗುತ್ತೆ. ಖಚಿತವಾಗಿಯೂ ಆಗುತ್ತೆ. ನಾವು ಯಾವಾಗಲೂ ಸರಿಯಾಗಿರುವಾಗ, ನಮ್ಮ ನಿಜಾಯಿತಿಯಿಂದ ನಾವಿರುವುದಾದರೆ ದೇವರ ಆಶೀರ್ವಾದಗಳನ್ನು ನೋಡುತ್ತೇವೆ. ಮುಖ್ಯವಾಗಿ ಮನುಷ್ಯರ ಸಂಗತಿ ಹೇಗಿದ್ರೂ ಕೂಡ ದೇವರ ಮುಂದೆ ಮಾತ್ರ ಯಥಾರ್ಥರಾಗಿರಬೇಕು. ಅಂಥವರನ್ನು ಕಂಡುಕೊಳ್ಳಲು ಯೆಹೋವನ ಕಣ್ಣುದೃಷ್ಟಿ ಈ ಲೋಕವೆಲ್ಲ ಸಂಚರಿಸುತ್ತಾ ಇದೆ ಎಂದು ದೇವರ ವಾಕ್ಯ ಹೇಳ್ತದೆ. ದೇವರ ದೃಷ್ಟಿಯಲ್ಲಿ ನಾವು ರಾತ್ರಿ ಹಗಲು ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಳಬೇಕು, ಒಳ್ಳೆ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು. ದೇವರ ಮುಂದೆ ಕಾಣಿಸಿಕೊಳ್ಳಲು ನಾವು ಸಿದ್ಧರಾಗಿರಬೇಕು. ಈಗ ವಸ್ತ್ರಗಳನ್ನು ಧರಿಸಿಕೊಂಡು ನಾವೇನೋ ಸಿದ್ಧರಾಗುವಂಥದ್ದಲ್ಲ, ಆದರೆ ನಮ್ಮ ಹೃದಯವನ್ನು ಆತನ ಮುಂದೆ ಸಿದ್ಧವಾಗಿಟ್ಕೊಳ್ಬೇಕು. ಆಮೋಸನ ಪುಸ್ತಕದಲ್ಲಿ ಒಂದು ವಾಕ್ಯವಿದೆ, ಅದೇನೆಂದು ನೋಡೋಣ ಬನ್ನಿರಿ. ಆಮೋಸನ ಪುಸ್ತಕ 4ನೇ ಅಧ್ಯಾಯ 12ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ. ಇಸ್ರಾಯೇಲೇ ಎಂಬ ಪದದಲ್ಲಿ ನಿಮ್ಮ ಹೆಸರಿಟ್ಕೊಳ್ರಿ, ನಿಮ್ಮ ಹೆಸರಿಟ್ಕೊಂಡು ಓದಿರಿ. ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಅಂದರೆ ನಿಮ್ಮ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲು ಸಿದ್ಧಗೊಳ್ಳಿರಿ. ಸಿದ್ಧತೆ ಬಹಳ ಮುಖ್ಯ. ಸಿದ್ಧರಾಗಿರುವ ಕನ್ಯರೇ ಮದಲಿಂಗನ ಸಂಗಡ ಔತಣದೊಳಗೆ ಹೋಗುತ್ತಾರೆ. ತಮ್ಮ ದೀಪಗಳನ್ನು ಬೆಳಗಿಸಲಾರದವರು ನೋಡಲು ಎಲ್ಲರೂ ಒಂದೇ ರೀತಿಯಾಗಿದ್ರು. 10 ಮಂದಿಗಳ ಕೈಯಲ್ಲಿ ದೀಪಗಳಿದ್ವು. 10 ಮಂದಿಗಳೆಲ್ಲ ಕನ್ಯರಾಗಿದ್ರು. ಆ 10 ಮಂದಿ ಎಲ್ಲ ಮದಲಿಂಗನನ್ನು ಎದುರುಗೊಳ್ಳಲು ಹೋಗ್ತಾರೆ. ಅವರಲ್ಲಿ 5 ಮಂದಿ ಬುದ್ಧಿಯುಳ್ಳವರು, 5 ಮಂದಿ ಬುದ್ಧಿ ಇಲ್ಲದವರು. ಬುದ್ಧಿಹೀನ ಕನ್ಯರು ಎಣ್ಣೆ ತೆಗೆದುಕೊಂಡು ಹೋಗಲಿಲ್ಲ, ಅವರ ಒಳಗಡೆ ಎಣ್ಣೆ ಇರಲಿಲ್ಲ, ಅದಕ್ಕೆ ದೀಪ ಬೆಳಗಲಿಲ್ಲ. ನಾವು ಬಹಿರಂಗವಾಗಿ ಬೈಬಲ್ ಹಿಡ್ಕೊಂಡ ಮಾತ್ರಕ್ಕೆ ಕ್ರೈಸ್ತರಾಗುವುದಿಲ್ಲ. ಒಳ್ಳೆ ಚರ್ಚ್ನಲ್ಲಿ ಸದಸ್ಯರಾಗಿರುವುದರಿಂದ ಸಾಕಾಗುವುದಿಲ್ಲ. ಈಗ ದಿನಾಲೋ ಅನುದಿನದ ಧ್ಯಾನ ವೀಕ್ಷಿಸ್ತಿದ್ದೇವೆ ಅಂದ ಮಾತ್ರಕ್ಕೆ ಪರಲೋಕಕ್ಕೆ ಹೋಗಲ್ಲ ಪ್ರಿಯರೇ. ಖಚಿತವಾಗಿಯೂ ವಾಕ್ಯಾನುಸಾರವಾಗಿ ನಿಮ್ಮ ಹೃದಯವನ್ನು ತಿದ್ದುಕೊಳ್ಳುತ್ತಾ ಇದ್ದೀರಾ?
ಮನುಷ್ಯರು ನೋಡುವಾಗ ಮಾತ್ರವಲ್ಲ, ದೇವರ ಮುಂದೆ ನೀವು ಯಥಾರ್ಥರಾಗಿ ಇರುತ್ತಾ ಇದ್ದೀರಾ. ಹಾಗೆ ಇರುವಾಗ ಮಾತ್ರವೇ ನಾವು ಆತನ ರಾಜ್ಯಕ್ಕೆ ಸೇರುತ್ತೇವೆ, ಆತನ ಬರೋಣವನ್ನು ಎದುರುಗೊಳ್ಳುತ್ತೇವೆ. ನಮ್ಮ ಜೀವಿತದಲ್ಲಿ ಮನುಷ್ಯನ ಆಯುಷು 70 ವರ್ಷ, ಬಲ ಹೆಚ್ಚಿದ್ದರೆ 80 ವರ್ಷ. ಅಷ್ಟೇ ಪ್ರಿಯರೇ, ಅದು ಬೇಗನೆ ಗತಿಸಿ ಹೋಗುವುದು, ನಾವು ಹಾರಿ ಹೋಗುವವು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ವರ್ಷ ನಾನು 73ನೇ ವರ್ಷಕ್ಕೆ ಬಂದಾಗ ದೇವರಿಗೆ ಎಷ್ಟೋ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ ನನ್ನ ಆಯುಷ್ ಈಗ ದಾಟಿತು. ಈಗ ದೇವರು ಕೊಟ್ಟ ಅಧಿಕ ಬಲದ ಮೇರೆಗೆ, ಅಧಿಕ ಕೃಪೆಯ ಮೇರೆಗೆ ಇನ್ನು 3 ವರ್ಷ ಎಕ್ಸ್ಟ್ರಾ ದೇವರು ಕೊಟ್ಟಿದ್ದಾರೆ. ಇನ್ನು ದೇವರು ಚಿತ್ತ ಇರೋದಾದರೆ ಇನ್ನು ಅನೇಕ ವರ್ಷಗಳನ್ನು ಆತನು ನನಗೆ ಕೊಡ್ಲಿಕ್ಕಿದ್ದಾರೆಂದು ನಾನು ನಂಬುತ್ತೇನೆ. ಯಾಕೆಂದರೆ ಆತನು ಎಷ್ಟು ಕಾಲ ನನ್ನನ್ನು ಈ ಲೋಕದಲ್ಲಿ ಜೀವಿಸುವಂತೆ ಮಾಡುತ್ತಾರೋ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಆತನೊಬ್ಬನಿಗೆ ಗೊತ್ತು. ಬದುಕಿರುವವರೆಗೂ ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ ಎನ್ನುವುದು ನನ್ನ ಧ್ಯೇಯ ಎಂದು ಮುಂದೆ ಸಾಗ್ತಿದ್ದೇನೆ. ಒಂದು ವೇಳೆ ನೀವು ಒಂದು 6 ತಿಂಗಳಲ್ಲಿ ಮರಣ ಹೊಂದುತ್ತೀರಿ ಎಂದು ನಿಮಗೆ ಗೊತ್ತಾಯಿತು ಅಂದುಕೊಳ್ಳಿರಿ. ಆಗ ನೀವೇನ್ ಮಾಡ್ತೀರಿ? ಅಯ್ಯೋ, ಶುಭ ನುಡಿಯಬೇಡಿರಿ ಅನ್ನುತ್ತಾರೆ ಬಹಳ ಜನ. ಯಾರೊಬ್ಬರೂ ಮರಣ ಹೊಂದಬಾರದೆಂದು ಬಯಸುತ್ತೇನೆ. ಒಂದು ವೇಳೆ ಮರಣ ಹೊಂದಿದ್ರೆ, ಮರಣ ಹೊಂದುತ್ತೀರಿ ಎಂದು ಗೊತ್ತಾದ್ರೆ ಏನ್ ಮಾಡ್ತೀರಿ? ಪರಿಶುದ್ಧನಾದ ಪೌಲನು ಬಹಳ ದೊಡ್ಡ ಸೇವೆ ಮಾಡ್ತಾನೆ. ಎಷ್ಟೋ ಹಿಂಸೆಗಳ ಪಾಲಾಗ್ತಾನೆ, ಬಾಧೆಗಳ ಪಾಲಾಗ್ತಾನೆ. ತನ್ನ ಸೇವೆಯ ಕೊನೆ ದಿನಗಳಲ್ಲಿ ರೋಮ್ ಪಟ್ಟಣಕ್ಕೆ ಅವನು ಕೊಂಡೊಯ್ಯಲ್ಪಡ್ತಾನೆ. ಹಾಗೆ ಹೋಗುವಾಗ ಒಬ್ಬ ಪ್ರವಾದಿ ಬಂದು ಹೇಳ್ತಾನೆ, ಅಯ್ಯ, ನೀನು ರೋಮ್ಗೆ ಹೋದರೆ ನಿನ್ನನ್ನು ಬಂಧಿಸಿ ಹಿಂಸಿಸಿ ನಿನ್ನನ್ನು ಸೆರೆಮನೆಯೊಳಗೆ ಹಾಕ್ತಾರೆ, ನೀನು ಅಲ್ಲಿಗೆ ಹೋಗಬಾರದು ಎಂದು ಹೇಳುತ್ತಾನೆ. ಅಲ್ಲಿರುವ ಸಭಾ ಹಿರಿಯರು, ವಿಶ್ವಾಸಿಗಳು, ಪೌಲನ ಸೇವೆಯಿಂದ ರಕ್ಷಣೆ ಹೊಂದಿದಂಥವರು, ಅವನಿಂದ ದೇವರ ಬಳಿಗೆ ಬಂದಂಥವರೆಲ್ಲರೂ ಕೂಡ, ಅಯ್ಯಯ್ಯೋ ಪೌಲನೇ, ಬೇಡವೇ ಬೇಡ, ನೀನು ಅಲ್ಲಿಗೆ ಹೋಗಬೇಡ ಎಂದು ಅವರೆಲ್ಲರೂ ಕೈಕಾಲಿಗೆ ಬಿದ್ದು ಬೇಡಿಕೊಳ್ತಾರೆ. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡ್ತೇವೆ. 12ನೇ ವಚನ ಕೂಡ, ಆ ಮಾತನ್ನು ಕೇಳಿದಾಗ ನಾವು ಆ ಸ್ಥಳದವರು ನೀನು ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡೆವು. ಅದಕ್ಕೆ ಪೌಲನು, ನೀವು ಅತ್ತತ್ತು ಯಾಕೆ ನನ್ನ ಎದೆ ಒಡೆಯುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಅಂದನು. ಹಾಲೆಲೂಯಾ! ಯೇಸುವಿನ ಹೆಸರಿನ ನಿಮಿತ್ತವಾಗಿ ಶ್ರಮೆ ಅನುಭವಿಸಲು ಸಿದ್ಧವಾಗಿಯೇ ಇದ್ದೇನೆ, ಮರಣ ಹೊಂದಲು ಕೂಡ ಸಿದ್ಧವಾಗಿದ್ದೇನೆ, ಕೆಲಸ ಮಾಡಲು ಕೂಡ ಸಿದ್ಧವೇ. ಏನೇ ಮಾಡಿದ್ರೂ ನನ್ನ ಯೇಸುವಿಗಾಗಿ ನಾನು ಜೀವಿಸುತ್ತೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. ಹಾಗೆಯೇ ರೋಮ್ ಪಟ್ಟಣಕ್ಕೂ ಹೋಗುತ್ತಾನೆ. ಅಲ್ಲಿಗೆ ಹೋದ ಕ್ಷಣವೇ ಸಾಯುತ್ತಾನೆ ಅಂದುಕೊಂಡ್ರೆ ಅವನನ್ನು ಸೆರೆಮನೆಯೊಳಗಿಟ್ಟು ಉನ್ನತ ಚಕ್ರವರ್ತಿಗಳ ಮುಂದೆ ದೇವರು ನಿಲ್ಲಿಸಿ ಅದ್ಭುತವಾಗಿ ಸೇವೆಯಲ್ಲಿ ಉಪಯೋಗಿಸಿಕೊಳ್ತಾರೆ. ತಕ್ಕ ಸಮಯದಲ್ಲಿ ದೇವರ ಪ್ರಣಾಳಿಕೆಯ ಮೇರೆಗೆ ಆ ಪೌಲನು ತಾನು ಕೋರಿಕೊಂಡ ವಿಧಾನದಲ್ಲಿಯೇ ಅವನ ಶಿರಚ್ಛೇದನ ಮಾಡಲ್ಪಟ್ಟು ಆ ರೋಮ್ ಪಟ್ಟಣದಲ್ಲಿಯೇ ರಕ್ತಸಾಕ್ಷಿಯಾದನು. ಒಂದು ಪ್ರಶ್ನೆ, ನೀವು ಯಾರೇ ಆಗಿರಬಹುದು, ಇನ್ನೊಂದು 6 ತಿಂಗಳಲ್ಲಿ ಮರಣ ಹೊಂದುತ್ತೀರಿ, ಇಲ್ಲವೇ 1 ವರ್ಷದಲ್ಲಿ ಮರಣ ಹೊಂದುತ್ತೀರಿ ಎಂದು ಗೊತ್ತಾದಾಗ ಏನ್ ಮಾಡ್ತೀರಿ? ನೀವು ಅದೇ ಪ್ರಶ್ನೆ ನನಗೆ ಕೇಳುವುದಾದರೆ ನಾನೇನ್ ಮಾಡ್ತೇನೆ ಗೊತ್ತಾ? ಮೊದಲನೇದಾಗಿ ನನ್ನ ಮನಸ್ಸಾಕ್ಷಿಯನ್ನು ಸರಿಪಡಿಸಿಕೊಳ್ತೇನೆ. ಯಾರಾದರೂ ಕ್ಷಮಿಸಲಾರದಂಥವರು ನನ್ನ ಮನಸ್ಸಲ್ಲಿರುವುದಾದರೆ ಅವರನ್ನು ಕ್ಷಮಿಸುತ್ತೇನೆ. ಯಾರಿಗಾದರೂ ಋಣಸ್ಥನಾಗಿರೋದಾದರೆ ಆ ಋಣ ತೀರಿಸಿಕೊಳ್ತೇನೆ. ಯಾರ ವಿಷಯದಲ್ಲಾಗಲಿ ಅಸೂಯೆ, ಕೋಪ, ದ್ವೇಷ ನನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನ ಮನಸ್ಸಾಕ್ಷಿಯನ್ನು ಸರಿಪಡಿಸಿಕೊಳ್ತೇನೆ. ಎರಡನೇದಾಗಿ, ದೇವರು ನನಗೆ ಕೊಟ್ಟ ಕೆಲಸಗಳನ್ನೆಲ್ಲ ನಾನು ಪರಿಶೀಲಿಸಿಕೊಂಡು ಪರಿಪೂರ್ಣಗೊಳಿಸಿದೇನೋ, ದೇವರ ಪ್ರಣಾಳಿಕೆಯನ್ನು ಪೂರ್ತಿಗೊಳಿಸಿದೇನೋ, ಇಲ್ಲವೇ ದೇವರು ಹೇಳಿರುವ ಕೆಲಸವನ್ನು ಅರ್ಧಮರ್ಧ ಮಾಡಿದೇನೋ, ಅವುಗಳಲ್ಲಿ ಯಾವುದಾದರೂ ಬಿಟ್ಟಿದೇನೋ ಎಂದು ನನ್ನನ್ನು ಪರಿಶೀಲಿಸಿಕೊಂಡು ನಿಂತು ಹೋಗಿರುವ ಆ ಕೆಲಸವನ್ನು ಪೂರ್ತಿಗೊಳಿಸುವುದಕ್ಕಾಗಿ ನನಗಿರುವ ಗಳಿಗೆಯಲ್ಲಿ, ಸಮಯದಲ್ಲಿ ಅವುಗಳನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿ ಪ್ರಯತ್ನಿಸುತ್ತೇನೆ ದೇವರ ಕೃಪೆಯಿಂದ. ಅರ್ಧಮರ್ಧ ನಾವು ಕೆಲಸ ಮಾಡಿ ಮುಂದೆ ಸಾಗುವಂಥದ್ದು ದೇವರ ಉದ್ದೇಶವಲ್ಲ. ಒಂದು ಜೀವಿತದಲ್ಲಿ ಒಬ್ಬ ಮನುಷ್ಯನಿಗೆ ದೇವರು ಜವಾಬ್ದಾರಿಕೆ ಕೊಡ್ತಾರೆ. ಒಬ್ಬ ತಂದೆಯಾಗಿ, ತಾಯಿಯಾಗಿ, ಸೇವಕನಾಗಿ, ಒಬ್ಬ ಹಿರಿಯನಾಗಿ, ಒಬ್ಬ ಸೇವಕನಾಗಿ ಕೆಲವು ವಿಧಿಗಳನ್ನು ದೇವರು ಕೊಟ್ಟಿದ್ದಾರೆ. ಅವನ್ನು ಮುಗಿಸಬೇಕು. ನಾವು ಅವುಗಳನ್ನು ಮುಗಿಸುವ ಜವಾಬ್ದಾರಿಕೆ ನಮ್ಮ ಮೇಲಿದೆ. ಯೇಸು ತನಗೆ ಒಪ್ಪಿಸಿದ ಕಾರ್ಯವನ್ನು ಮುಗಿಸಿ ಇಗೋ ತೀರಿತು ಎಂದು ಹೇಳಿ ತನ್ನ ಪ್ರಾಣ ಬಿಟ್ಟಿದ್ದಾರೆಂದು ಬೈಬಲ್ ಹೇಳ್ತದೆ. ಹಾಗಾಗಿ ನಮ್ಮ ಕೆಲಸಗಳು, ಅರ್ಧಮರ್ಧ ಇರುವ ಕೆಲಸಗಳು ಸಂಪೂರ್ಣಗೊಳಿಸಬೇಕು. ಮೂರನೇದಾಗಿ, ದೇವರು ನಮಗೆ ಕೊಟ್ಟಿರುವಂತಹ ಕುಟುಂಬವನ್ನು, ನನ್ನ ಹೆಂಡತಿಯನ್ನು, ಗಂಡನನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ದೇವರು ಕೊಟ್ಟಿರುವಂತಹ ಸಾವಿರಾರು ಜನರನ್ನು, ಹೇಳಬೇಕಾದರೆ ಲಕ್ಷಾಂತರ ಜನ ಇದ್ದಿರ್ತಾರೆ, ನಾನು ಯಾವತ್ತೂ ಲೆಕ್ಕಿಸಲಿಲ್ಲ. ಆದರೆ ದೇವರು ನನಗೆ ಅನೇಕ ಆತ್ಮಿಕ ಮಕ್ಕಳನ್ನು ಕೊಟ್ಟಿದ್ದಾರೆ. ಆ ದೇವರ ಸೇವೆಯಲ್ಲಿ 55 ವರ್ಷಗಳಿಂದ ಆ ದೇವರ ವಾಕ್ಯ ಸಾರುವುದರಿಂದ, ಆ ದೇವರ ವಾಕ್ಯದಿಂದಲೇ ಹೆತ್ತಿರುವಂತಹ
ಆತ್ಮಗಳಿಗೋಸ್ಕರ ನಾನು ಮಾಡಬೇಕಾದಷ್ಟು ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲದೆ, ಅವರ ಯೋಗಕ್ಷೇಮಗಳನ್ನು ಲಕ್ಷಿಸುವುದು ಮಾತ್ರವಲ್ಲದೆ, ಅವರೊಂದಿಗೆ ಸಮಯ ಕಳೆಯುವುದಕ್ಕಾಗಿ, ಅವರಲ್ಲಿ ಆನಂದಿಸುವುದಕ್ಕಾಗಿ, ಕರ್ತನನ್ನು ಸ್ತುತಿಸುವುದಕ್ಕಾಗಿ ನನ್ನ ಸಮಯವನ್ನು ವೆಚ್ಚಗೊಳಿಸುತ್ತೇನೆ. ಮುಖ್ಯವಾಗಿ ನನ್ನ ಕುಟುಂಬದ ವಿಷಯದಲ್ಲಿ ದೇವರು ನನಗೆ ಕೊಟ್ಟ ಜವಾಬ್ದಾರಿಕೆಯನ್ನು ನಾನು ನಿರ್ವಹಿಸಿದ್ದೇನೋ ಇಲ್ಲವೋ ಎಂಬುದಾಗಿ ಪ್ರಶ್ನಿಸಿಕೊಂಡು ಅವುಗಳನ್ನು ಪೂರ್ತಿಗೊಳಿಸುವುದಕ್ಕೆ ಪ್ರಯತ್ನಿಸ್ತೇನೆ. ಇನ್ನೂ ಹೇಳಬೇಕಾದ್ರೆ, ನಾವೆಲ್ಲವನ್ನು ಈ ಲೋಕದಲ್ಲಿ ಕೂಡಿಸಿಟ್ಟುಕೊಳ್ಳುತ್ತೇವೆ. ನಾವು ಸತ್ತ ನಂತರ ಎಲ್ಲವನ್ನು ಕಿತ್ತುಕೊಳ್ಳುತ್ತಾರೆ. ಆದರೆ ಬದುಕಿರುವಾಗಲೇ ನಾವು ಇತರರಿಗೆ ಕೊಡಬೇಕಾದವುಗಳನ್ನು ಕೊಡುವುದಾದರೆ ನಿಮಗೂ ಎಷ್ಟೋ ತೃಪ್ತಿ ಇರುತ್ತದೆ, ಅವರಿಗೂ ಎಷ್ಟೋ ತೃಪ್ತಿ ಇರುತ್ತದೆ. ಆದ್ದರಿಂದ ನಮ್ಮ ಜವಾಬ್ದಾರಿಕೆಯನ್ನು ನಾವು ನಿರ್ವಹಿಸಬೇಕಾದ ಪ್ರೀತಿಯ ಕಾರ್ಯಗಳನ್ನು ಮಾಡಿ ಮುಗಿಸಬೇಕು. ಮೊದಲನೇದಾಗಿ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತೇನೆ, ಕ್ಷಮಿಸಬೇಕಾದವರನ್ನು ಕ್ಷಮಿಸುತ್ತೇನೆ. ಎರಡನೇದಾಗಿ ದೇವರು ಒಪ್ಪಿಸಿರುವ ಕೆಲಸವನ್ನು ಸಂಪೂರ್ಣಗೊಳಿಸುತ್ತೇನೆ. ಮೂರನೇದಾಗಿ ನನ್ನ ಕುಟುಂಬವನ್ನು, ದೇವರು ಕೊಟ್ಟಿರುವ ನನ್ನ ಪರಲೋಕದ ಕುಟುಂಬವನ್ನು, ಅಂದರೆ ದೇವರ ಮಕ್ಕಳ ವಿಷಯದಲ್ಲಿ ಸಂತೋಷಿಸುತ್ತೇನೆ, ಆನಂದಿಸುತ್ತೇನೆ, ಅವರೊಂದಿಗೆ ಸಮಯ ಕಳೆಯುತ್ತೇನೆ, ಅವರಿಗೆ ಮಾಡಬೇಕಾದದನ್ನು ಮಾಡಲು ಸಿದ್ಧಗೊಳ್ಳುತ್ತೇನೆ. ಮಾಡಿ ಮುಗಿಸ್ತೇನೆ ಅಂತಲ್ಲ, ಪ್ರಯತ್ನಿಸ್ತೇನೆ. ನಾಲ್ಕನೆಯದಾಗಿ, ದೇವರು ನನ್ನನ್ನು ನೇಮಿಸಿರುವಂತಹ ಸ್ಥಾನದಲ್ಲಿ ಯಾರನ್ನು ನೇಮಿಸಿದ್ದಾರೆ ಎನ್ನುವಂಥದ್ದನ್ನು ಸಕ್ಸಸರ್ ಅನ್ನುತ್ತಾರಲ್ಲವೇ, ಆ ವಿಷಯದಲ್ಲಿ ದೇವರೇ, ಈ ಸೇವೆಯಲ್ಲಿ ನನಗೆ ದೇವರು ಒಂದು ದೊಡ್ಡ ಸೇವೆ ಕೊಟ್ಟಿದ್ದಾರೆ. ದೊಡ್ಡ ಸೇವೆ ಅನ್ನುವಾಗ ದೊಡ್ಡದಾದ ಆಸ್ತಿ ಪಾಸ್ತಿ ಏನೂ ಇಲ್ಲ, ಆದರೆ ಒಂದು ವಿಸ್ತಾರವಾದ ಸೇವೆ ಇದೆ. ಆ ಸೇವೆಯನ್ನು ಮುಂದುವರಿಸಲಾರದಿದ್ದರೆ ಪ್ರಯೋಜನ ಇಲ್ವಲ್ಲ. ಗಿಡ ನಾಟಿದ್ದೇವೆ, ಆದರೆ ಬೆಳೆಸದಿದ್ದರೆ ಹೇಗೆ? ಅವು ವಿಸ್ತಾರಗೊಳ್ಳುವಂತೆ ಮಾಡಬೇಕಲ್ಲವೇ? ಬಹಳಷ್ಟು ದೊಡ್ಡ ದೊಡ್ಡ ದೇವರ ಸೇವಕರು ಸತ್ತ ನಂತರ, ಅವರು ಕರ್ತನಲ್ಲಿ ನಿದ್ರಿಸಿದ ನಂತರ, ಅವರು ಸಕ್ಸಸ್ಸರನ್ನು, ಅವರು ಏನನ್ನಬೇಕು ಕನ್ನಡದಲ್ಲಿ, ಅವರ ನಂತರ ಸೇವೆ ಮಾಡುವವರನ್ನು ಸಿದ್ಧಪಡಿಸಲಾರದೇ ಇರೋದ್ರಿಂದ ಈ ವಿಷಯದಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ವಾಗ್ದಾನ ಹೊಂದಿಕೊಂಡು ಅವರನ್ನು ಸಿದ್ಧಪಡಿಸಲಾರದಕ್ಕಾಗಿ ಈ ದಿನ ಅಂತಹ ಸೇವೆಗಳೆಲ್ಲ ಗೊಂದಲಮಯವಾಗುವುದನ್ನು ನೋಡ್ತಿದ್ದೇವೆ. ಮೋಶೆಯನ್ನು ದೇವರು ಕರೆದಾಗ ಮೋಶೆಯ ಸ್ಥಾನದಲ್ಲಿ ದೇವರು ಯೆಹೋಶುವನನ್ನು ಅಭಿಷೇಕಿಸಿರುವುದರಿಂದಲೇ ಅಲ್ಲಿಯವರೆಗೂ ನಡೆಸಿರುವಂತಹ ಇಸ್ರಾಯೇಲ್ ಪ್ರಜೆಗಳನ್ನು ಅಂತ್ಯದವರೆಗೂ, ದೇವರ ವಾಗ್ದಾನಗಳು ನೆರವೇರುವವರೆಗೂ ನಡೆಸುತ್ತಾನೆ ಈ ಯೆಹೋಶುವನು. ಹಾಗೆಯೇ ಈ ಸೇವೆ ವಾರಸತ್ವ ಅಲ್ಲ, ಆದರೆ ದೇವರು ನನ್ನ ಮುಖಾಂತರ ದೇವರು ಮಾಡಿಸಿರುವ ಸೇವೆಗಳಾಗಿರ್ಬೋದು, ಅಥವಾ ನನಗೆ ಕೊಟ್ಟಿರುವ ಜವಾಬ್ದಾರಿಕೆಗಳಾಗಿರ್ಬೋದು, ನನ್ನ ನಂತರವೂ ಕೂಡ ಮುಂದುವರಿಸುವುದಕ್ಕಾಗಿ ಯಾರನ್ನು ನೇಮಿಸಿದ್ದಾರೆ ಎಂಬುದಾಗಿ ಪ್ರಾರ್ಥಿಸಿ ತಿಳಿದುಕೊಂಡು ಅಂಥವರನ್ನು ಅಭಿಷೇಕಿಸುವುದಕ್ಕಾಗಿ, ಸಿದ್ಧಗೊಳಿಸುವುದಕ್ಕಾಗಿ ಪ್ರಯತ್ನಿಸಬೇಕು. ಇನ್ನು ಕೊನೆಯದಾಗಿ, ಎಲ್ಲಾ ಜವಾಬ್ದಾರಿಕೆ ಮಾಡಿ ಮುಗಿಸಿರೋದ್ರಿಂದ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಈಗ ಕೊನೆಯದಾಗಿ ಹೇಳಿ ಹಾಯಾಗಿ ರಿಟೈರ್ಡ್ ಆಗಿ ಕೂತ್ಕೊಳ್ತೇನೆ ಅಂದುಕೊಳ್ತೀರೋ? ಅದು ಸರಿಯಲ್ಲ. ಎಲ್ಲವನ್ನು ಮಾಡಿದ ನಂತರ ಕರ್ತನು ಉಳಿಯಲು ಬಿಟ್ಟಿರುವ ಕಾಲದವರೆಗೂ, ಎಲ್ಲಿವರೆಗೂ ದೇವರು ಉಳಿಯಲು ಬಿಡುತ್ತಾರೋ ಅಲ್ಲಿವರೆಗೂ ದೇವರು ಹೇಳಿದ್ದನ್ನೆಲ್ಲ ಮಾಡುತ್ತಾ ನಾನು ಇನ್ನೂ ಹೆಚ್ಚಾಗಿ ಆತನಿಗೋಸ್ಕರ ಆಸೆ ಉಳ್ಳವನಾಗಿರುತ್ತೇನೆ. ಆತನು ನನಗೆ ಕೊಟ್ಟ ಕೆಲಸವನ್ನು ನಿಲ್ಲಿಸದೆ ಆತನ ರಾಜ್ಯದ ಕೆಲಸದಲ್ಲಿಯೇ ಮುಂದುವರಿಯಬೇಕೆನ್ನುವುದು ನನ್ನ ಆಸೆ, ಮರಣದವರೆಗೂ. ಅದು ಯಾವತ್ತು ಬಂದರೂ ಪರವಾಗಿಲ್ಲ. ದೇವರು ಎಷ್ಟೇ ಆಯುಷ್ ಕೊಟ್ಟರೂ ಅದು ದೇವರಿಗಾಗಿಯೇ, ಎಷ್ಟೇ ಜೀವಿತ ಕೊಟ್ಟರೂ ಅದು ಆತನಿಗಾಗಿಯೇ. ಇಲ್ಲಿಗೆ ನಿಮ್ಮ ಜೀವಿತ ಫುಲ್ ಸ್ಟಾಪ್ ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ. ನನ್ನ ಶರೀರ ಬಲ ಮುಗಿದು ಹೋಯಿತು, ನನ್ನ ಸಾಮರ್ಥ್ಯದ ಬಲ ಮುಗಿದು ಹೋಯಿತು ಎಂದು ಹೇಳುವವರಾಗಿರಬಾರದು. ಯಾಕೆಂದರೆ ಯೆಹೋವನನ್ನು ನಿರೀಕ್ಷಿಸುವವರು ನೂತನ ಬಲ ಹೊಂದುತ್ತಾರೆ ಎಂದು ನಾವು ವಾಕ್ಯದಲ್ಲಿ ನೋಡ್ತೇವಲ್ಲವೇ, ನಂಬುತ್ತೇವಲ್ಲವೇ? ದೇವರ ಪ್ರಣಾಳಿಕೆಯಲ್ಲಿ ಅಂತ್ಯದವರೆಗೂ ಮತ್ತಷ್ಟು ವೈರಾಗ್ಯದೊಂದಿಗೆ, ಮತ್ತಷ್ಟು ಹೆಚ್ಚು ಆಸಕ್ತಿಯೊಂದಿಗೆ ಆತನ ಸೇವೆಯಲ್ಲಿ ಈ ಲೋಕದಲ್ಲಿ ನಾನಿರುವ ಕಾಲವೆಲ್ಲ ಮುಂದೆ ಸಾಗಬೇಕೆಂದು ಆಶಿಸುತ್ತಿದ್ದೇನೆ. ಮತ್ತೆ ನೀವೇನು ಮಾಡಲು ಬಯಸುತ್ತೀರಿ? ಹೇಳಿರಿ. ನೀವು ಮರಣ ಹೊಂದುತ್ತೀರಿ, ಒಂದು 6 ತಿಂಗಳಲ್ಲಿ ಇಲ್ಲವೇ 1 ವರ್ಷದಲ್ಲಿ ಮರಣ ಹೊಂದುತ್ತೀರಿ ಎಂದು ಗೊತ್ತಾದರೆ ಈಗ ಏನ್ ಮಾಡ್ತೀರಿ? ಹಿಜ್ಕೀಯನಿಗೆ ದೇವರು ಹೇಳ್ತಾರೆ, ನೀನು ಸಾಯಬೇಕಾಗಿದೆ, ನಿನ್ನ ಮನೆಯ ವ್ಯವಸ್ಥೆ ಮಾಡಿಕೊ ಎಂಬುದಾಗಿ ಹೇಳುತ್ತಾರೆ. ಯಶ್, ನಾವು ಮರಣ ಹೊಂದುವುದಕ್ಕಿಂತ ಮುಂಚೆಯೇ ನಮ್ಮ ಹೃದಯವನ್ನು ಸಿದ್ಧ ಮಾಡಿಕೊಳ್ಳಬೇಕು, ನಮ್ಮ ಮನೆಯನ್ನು ಸಿದ್ಧ ಮಾಡಿಟ್ಕೊಳ್ಬೇಕು, ನಮಗೆ ಕೊಟ್ಟ ಜವಾಬ್ದಾರಿಕೆಯನ್ನು ಚೆನ್ನಾಗಿ ನಿರ್ವಹಿಸಬೇಕು, ನಮ್ಮ ಭವಿಷ್ಯಕ್ಕೋಸ್ಕರ, ಭವಿಷ್ಯದ ಸೇವೆಗೋಸ್ಕರ ಇತರರನ್ನು ಕೂಡ ಸಿದ್ಧ ಮಾಡಬೇಕು, ಮರಣ ಬರುವವರೆಗೂ ನಂಬಿಗಸ್ತರಾಗಿರಬೇಕು. ಹಾಗೆ ಇರುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ನನ್ನನ್ನೇ ಒಪ್ಪಿಸಿಕೊಡುತ್ತೇನೆ. ನೀವೆಷ್ಟು ದೊಡ್ಡ ದೇವರಾಗಿದ್ದೀರಿ ಎಂದು, ಇಷ್ಟು ಕಾಲದವರೆಗೂ ನಮ್ಮ ಸಂಗಡ ಇದ್ದೀರಿ ಎಂದು ನಿಮ್ಮನ್ನು ಸ್ತುತಿಸುವುದರೊಂದಿಗೆ, ಮಾನವರೇ ನನ್ನ ಬಳಿಗೆ ತಿರುಗಿ ಬನ್ನಿರಿ ಅಂದಿರೋದ್ರಿಂದ, ನಮ್ಮ ಅಂತ್ಯ ಯಾವಾಗೆಂದು ನಮಗೆ ಗೊತ್ತಿಲ್ಲದ್ದರಿಂದ,
ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಬರೋಣ ಯಾವಾಗಿದೆ ಎಂದು ನಮಗೆ ಗೊತ್ತಿಲ್ಲದ್ದರಿಂದ ನೀವು ಬಂದರೂ ಸಹ ನಾವು ಸತ್ತರೂ ಸಹ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಮೆಚ್ಚುಗೆ ಹೊಂದುವ ಹಾಗೆ ಈ ಲೋಕದಲ್ಲಿ ನಾವು ಸಿದ್ಧಗೊಳ್ಳುವಂತೆ ನಮ್ಮ ಹೃದಯಗಳನ್ನು ಯಾವಾಗಲೂ ಸಿದ್ಧಪಡಿಸಿಕೊಂಡು ನಿಮ್ಮೊಂದಿಗೆ ಸರಿಯಾದ ಸತ್ಸಂಬಂಧವುಳ್ಳವರಾಗಿ ನಮ್ಮ ಲೆಕ್ಕಗಳನ್ನು ಸರಿಪಡಿಸಿಕೊಳ್ಳುತ್ತಾ ನಿಮ್ಮ ಮುಂದೆ ನಿರ್ದೋಷಿಗಳಾಗಿ ನಿಷ್ಕಳಂಕರಾಗಿ ನಿಲ್ಲುವ ಹಾಗೆ ನೀವು ಕೊಡುವ ಪರಲೋಕ ರಾಜ್ಯದ ವಾರಸತ್ವ ಹೊಂದಿಕೊಳ್ಳುವ ಹಾಗೆ ಈ ಅನುದಿನದ ಧ್ಯಾನವನ್ನು ಅನೇಕ ದಿನಗಳಿಂದ ವೀಕ್ಷಿಸುತ್ತಾ ಪ್ರತಿದಿನ ವಾಕ್ಯ ಕೇಳಿ ಧ್ಯಾನಿಸುತ್ತಿರುವ ನಿಮ್ಮ ಮಕ್ಕಳೆಲ್ಲರಿಗೆ ನಮ್ಮೆಲ್ಲರಿಗೆ ನೀವು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.